ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಮೋಲ್ ಬಯೋ ಡಯಾಗ್ನಾಸ್ಟಿಕ್ಸ್ IPO ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಈ ಕಂಪನಿಯ ಪ್ರಮುಖ ಉತ್ಪನ್ನ ಟ್ರೂನಾಟ್. ಇದು ಒಂದು ಸಣ್ಣ ಪೋರ್ಟೇಬಲ್ ಟೆಸ್ಟಿಂಗ್ ಮೆಷಿನ್. ಇದರ ಮೂಲಕ ಕೆಲವು ಕಾಯಿಲೆಗಳನ್ನು ವೇಗವಾಗಿ ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ. ಹಾಗಾದರೆ ಈ IPO ಹೇಗಿದೆ? IPO ಪ್ರೈಸ್ ಎಷ್ಟು? ಒಂದು ಲಾಟ್ಗೆ ಎಷ್ಟು ಹಣ ಬೇಕು? ಕಂಪನಿಯ ಪ್ರಾಫಿಟ್ ಹೇಗಿದೆ? ಟ್ರೂನಾಟ್ ಏನು ಮಾಡುತ್ತದೆ? ಕಂಪನಿಯ ಸ್ಟ್ರೆಂತ್ ಮತ್ತು ರಿಸ್ಕ್ಗಳೇನು? ಮತ್ತು ಈಗ GMP $130 ಆಸ್ಪಾಸ್ನಲ್ಲಿದೆ. ಇದರ ಅರ್ಥವೇನು? ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಮೊದಲಿಗೆ IPO ಮುಖ್ಯ ಮಾಹಿತಿ ನೋಡೋಣ. ಮೋಲ್ ಬಯೋ ಡಯಾಗ್ನಾಸ್ಟಿಕ್ಸ್ IPO ಆಗಸ್ಟ್ 10ರಿಂದ ಆಗಸ್ಟ್ 12ರವರೆಗೆ ಓಪನ್ ಇರುತ್ತದೆ. ಪ್ರೈಸ್ ಬ್ಯಾಂಡು $768 $807 ಆಗಿರುತ್ತದೆ. ಒಂದು ಲಾಟ್ನಲ್ಲಿ 18 ಷೇರುಗಳು ಇರುತ್ತವೆ. ಅಪ್ಪರ್ ಪ್ರೈಸ್ $807 ಅಂತೆ. $807 18 ಷೇರುಗಳಿಗೆ $14,526 ಬೇಕಾಗುತ್ತದೆ. ಅಂದರೆ ಒಂದು ಲಾಟ್ ಅಪ್ಲೈ ಮಾಡಲು ಸುಮಾರು $14,526 ಬೇಕಾಗುತ್ತದೆ. ಈ IPO ಒಟ್ಟು ಇಶ್ಯೂ ಸೈಜು ಸುಮಾರು $939.70 ಕೋಟಿ ಇದೆ. ಅಲಾಟ್ಮೆಂಟ್ ಆಗಸ್ಟ್ 13ರಂದು ಮತ್ತು ಲಿಸ್ಟಿಂಗ್ ಆಗೋದು ಆಗಸ್ಟ್ 17ರಂದು. ಈಗ ಕಂಪನಿ ಏನು ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೋಲ್ ಬಯೋ ಡಯಾಗ್ನಾಸ್ಟಿಕ್ಸ್ ಕಂಪನಿಯು 2000ರಲ್ಲಿ ಗೋವಾದ ಪಣಜಿಯಲ್ಲಿ ಆರಂಭವಾಯಿತು. ಕಂಪನಿಯು ಮುಖ್ಯವಾಗಿ ರೋಗಗಳನ್ನು ಪರೀಕ್ಷಿಸುವ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಮೊಲಿಕ್ಯುಲರ್ ಡಯಾಗ್ನಾಸ್ಟಿಕ್ಸ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದೆ. ಸರಳವಾಗಿ ಹೇಳಬೇಕೆಂದರೆ ರೋಗವನ್ನು ಬೇಗ ಮತ್ತು ನಿಖರವಾಗಿ ಪತ್ತೆ ಹಚ್ಚಲು ಸಹಾಯ ಮಾಡುವ ಟೆಸ್ಟಿಂಗ್ ಟೆಕ್ನಾಲಜಿ ಕಂಪನಿ ಅಭಿವೃದ್ಧಿಪಡಿಸುತ್ತಿದೆ. ಟ್ರೂನಾಟ್ ಎಂದರೇನು? ಮೋಲ್ ಬಯೋ ಕಂಪನಿಯ ಪ್ರಮುಖ ಉತ್ಪನ್ನ ಟ್ರೂನಾಟ್. ಟ್ರೂನಾಟ್ ಒಂದು ಪೋರ್ಟೇಬಲ್ ಮತ್ತು ಬ್ಯಾಟರಿಯಲ್ಲಿ ಕೆಲಸ ಮಾಡುವ ಟೆಸ್ಟಿಂಗ್ ಮಷೀನ್ ಆಗಿದೆ. ಅಂದರೆ ಇದನ್ನು ಒಂದು ದೊಡ್ಡ ಲ್ಯಾಬೊರೇಟರಿಯಲ್ಲಿ ಮಾತ್ರ ಬಳಸಬೇಕೆಂದಿಲ್ಲ. ಅಗತ್ಯವಿರುವ ಸ್ಥಳದಲ್ಲಿಯೂ ಟೆಸ್ಟಿಂಗ್ ಮಾಡಲು ಬಳಸಬಹುದು. ಇದರ ಮೂಲಕ ಸುಮಾರು 1 ಗಂಟೆಯೊಳಗೆ ಟೆಸ್ಟ್ ರಿಸಲ್ಟ್ ಪಡೆಯುವ ಸಾಧ್ಯತೆ ಇದೆ. ಟ್ರೂನಾಟ್ ಮೂಲಕ TB, COVID-19, ಹೆಪಟೈಟಿಸ್ B ಮತ್ತು C, HIV ಮತ್ತು HPV ಸೇರಿದಂತೆ ಹಲವು ಕಾಯಿಲೆಗಳನ್ನು ಪರೀಕ್ಷಿಸಬಹುದು. ವಿಶೇಷವಾಗಿ TB ಪರೀಕ್ಷೆಗಾಗಿ ಟ್ರೂನಾಟ್ಗೆ ICMR ಸರ್ಟಿಫಿಕೇಷನ್ ದೊರಕಿದೆ. ಕಂಪನಿಯ ಪ್ರಕಾರ ಈ ಟೆಕ್ನಾಲಜಿಗೆ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಪೇಟೆಂಟ್ ಇದೆ. ಕಂಪನಿಯ R&D. ಕಂಪನಿಯ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೆಲಸದಲ್ಲಿ ಬಯೋಟೆಕ್ ಪ್ರಮುಖ ಪಾತ್ರ ವಹಿಸುತ್ತದೆ. ಬಯೋಟೆಕ್ ಮೋಲ್ ಬಯೋ ಕಂಪನಿಯ ಸಂಪೂರ್ಣ ಸ್ವಾಮ್ಯದ ಸಬ್ಸೈಡರಿ ಆಗಿದೆ. ಇದು ಬೆಂಗಳೂರಿನಲ್ಲಿದೆ. ಇಲ್ಲಿ ಬಯೋಲಜಿ, ಕೆಮಿಸ್ಟ್ರಿ, ಸಾಫ್ಟ್ವೇರ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳ ತಜ್ಞರು ಸೇರಿ ಹೊಸ ಟೆಸ್ಟಿಂಗ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಹೀಗಾಗಿ ಈ ಕಂಪನಿಯ ಪ್ರಮುಖ ಸ್ಟ್ರೆಂತ್ಗಳಲ್ಲಿ ಟೆಕ್ನಾಲಜಿ ಮತ್ತು ರಿಸರ್ಚ್ ಕೂಡ ಒಂದಾಗಿರುತ್ತದೆ. ಈಗ ಕಂಪನಿಯ ಹಣಕಾಸು ಸ್ಥಿತಿ ಹೇಗಿದೆ ಎಂಬುದು ನೋಡೋಣ. ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಇನ್ಕಮ್ ಮತ್ತು ಪ್ರಾಫಿಟ್ ಎರಡೂ ಹೆಚ್ಚಾಗಿವೆ. 2024ರಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಸುಮಾರು $841 ಕೋಟಿ ಇದೆ. 2025ರಲ್ಲಿ ಇದು ಸುಮಾರು $1,028 ಕೋಟಿಗೆ ಏರಿಕೆಯಾಗಿದೆ ಮತ್ತು 2026ರಲ್ಲಿ ಸುಮಾರು $1,450 ಕೋಟಿಗೆ ತಲುಪಿದೆ. ಅಂದರೆ ಇನ್ಕಮ್ನಲ್ಲಿ ಉತ್ತಮ ಬೆಳವಣಿಗೆ ಇದೆ. ಇನ್ನು ಪ್ರಾಫಿಟ್ ನೋಡಿದರೆ 2024ರಲ್ಲಿ ಸುಮಾರು $84 ಕೋಟಿ ಪ್ರಾಫಿಟ್ ಆಗಿದೆ. 2025ರಲ್ಲಿ ಸುಮಾರು $139 ಕೋಟಿಗೆ ಏರಿಕೆಯಾಗಿದೆ. 2026ರಲ್ಲಿ ಸುಮಾರು $164 ಕೋಟಿಗೆ ಪ್ರಾಫಿಟ್ ಬಂದಿದೆ. ಅಂದರೆ ಇನ್ಕಮ್ ಮಾತ್ರವಲ್ಲದೆ ಪ್ರಾಫಿಟ್ ಕೂಡ ನಿರಂತರವಾಗಿ ಹೆಚ್ಚಾಗಿದೆ. ಎಬಿಟಾ ಮತ್ತು ಡೆಪ್ಟ್. ಕಂಪನಿಯ ಎಬಿಟಾ ಕೂಡ ಹೆಚ್ಚಾಗಿದೆ. 2024ರಲ್ಲಿ ಸುಮಾರು $185 ಕೋಟಿ, 2025ರಲ್ಲಿ $257 ಕೋಟಿ, 2026ರಲ್ಲಿ ಸುಮಾರು $328 ಕೋಟಿ. ಇದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತದೆ. ಅಂದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಕಂಪನಿಯ ಬ್ಯಾರೋವಿಂಗ್ ಅಂದರೆ ಸಾಲ 2024ರಲ್ಲಿ ಸುಮಾರು $175 ಕೋಟಿ ಇತ್ತು. 2025ರಲ್ಲಿ ಅದು $133 ಕೋಟಿಗೆ ಇಳಿಕೆಯಾಗಿತ್ತು. ಆದರೆ 2026ರಲ್ಲಿ ಮತ್ತೆ ಹೆಚ್ಚಾಗಿ ಸುಮಾರು $413 ಕೋಟಿಗೆ ತಲುಪಿದೆ. ಹೀಗಾಗಿ ಕಂಪನಿಯ ಗ್ರೋತ್ ಚೆನ್ನಾಗಿದ್ದರೂ ಡೆಪ್ಟ್ ಕೂಡ ಗಮನಿಸಬೇಕಾಗುತ್ತದೆ. ಈಗ 2 ಮುಖ್ಯ KPI ನೋಡೋಣ, ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನೋಡೋಣ. ಮೊದಲನೆಯದು ರಿಟರ್ನ್ ಆನ್ ನೆಟ್ವರ್ತ್. 2024ರಲ್ಲಿ 12.62% ಇತ್ತು. 2025ರಲ್ಲಿ 15.23% ಇದೆ. 2026ರಲ್ಲಿ 14.55% ಇದೆ. ಇನ್ನು EPS ನೋಡಿದರೆ ಫೈನಾನ್ಷಿಯಲ್ ಇಯರ್ 2024ರಲ್ಲಿ $9.05 ಇತ್ತು. 2025ರಲ್ಲಿ $12.87 ಇದೆ. 2026ರಲ್ಲಿ 14.56 ಇದೆ. ಅಂದರೆ EPS ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ. ಇದು ಕಂಪನಿಯ ಪ್ರಾಫಿಟೆಬಿಲಿಟಿಗೆ ಒಂದು ಪಾಸಿಟಿವ್ ಪಾಯಿಂಟ್ ಆಗಿದೆ. EPS ಅಂದರೆ ಅರ್ನಿಂಗ್ ಪರ್ ಶೇರ್, ಅಂದರೆ ಒಂದು ಶೇರ್ ಮೇಲೆ ಕಂಪನಿಯು ಎಷ್ಟು ಅರ್ನ್ ಮಾಡುತ್ತಿದೆ ಅನ್ನೋದನ್ನು ತಿಳಿಸುತ್ತದೆ. ವ್ಯಾಲ್ಯೂಯೇಷನ್ ಹೇಗಿದೆ? ಈಗ ಮುಖ್ಯವಾದ ವಿಷಯ ವ್ಯಾಲ್ಯೂಯೇಷನ್. ಮೋಲ್ ಬಯೋ ಡಯಾಗ್ನಾಸ್ಟಿಕ್ಸ್ ಪ್ರೀ IPO PE ರೇಷಿಯೋ 55.43 ಇದೆ. ಪೋಸ್ಟ್ IPO PE ರೇಷಿಯೋ ಸುಮಾರು 56.67 ಇದೆ. ಪಿಯರ್ ಕಂಪನಿಗಳ ಜೊತೆ ಹೋಲಿಸಿದರೆ ಪಾಲಿಮೆಡಿಕ್ಯೂರ್ ಸುಮಾರು 52.61 ಇದೆ. ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ ಸುಮಾರು 62.20 ಇದೆ. ಮೆಟ್ರೋಪಾಲಿಸ್ ಹೆಲ್ತ್ ಕೇರ್ ಸುಮಾರು 63.72 ಇದೆ. ವಿಜಯ್ ಡಯಾಗ್ನಾಸ್ಟಿಕ್ಸ್ ಸುಮಾರು 81.02 ಇದೆ. ಹೀಗಾಗಿ ಮೋಲ್ ಬಯೋ ಡಯಾಗ್ನಾಸ್ಟಿಕ್ಸ್ IPOದ ವ್ಯಾಲ್ಯೂಯೇಷನ್ ತುಂಬ ಕಡಿಮೆ ಇದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಕೆಲವು ದೊಡ್ಡ ಕಂಪನಿಗಳಿಗೆ ಹೋಲಿಸಿದರೆ ಮಧ್ಯಮ ಮಟ್ಟದಲ್ಲಿದೆ. ಹೀಗಾಗಿ ಗ್ರೋತ್ ಚೆನ್ನಾಗಿದ್ದರೂ ವ್ಯಾಲ್ಯೂಯೇಷನ್ ಕೂಡ ಗಮನಿಸಬೇಕಾಗುತ್ತದೆ. ಕಂಪನಿಯ ಸ್ಟ್ರೆಂತ್ ಏನು? ಈಗ ಕಂಪನಿಯ ಪಾಸಿಟಿವ್ ಪಾಯಿಂಟ್ಸ್ಗಳು ನೋಡೋಣ. ಮೊದಲನೇದು ಟ್ರೂನಾಟ್ ಟೆಕ್ನಾಲಜಿ, ಇದು ಕಂಪನಿಯ ಪ್ರಮುಖ ಉತ್ಪನ್ನ. ಎರಡನೇದು R&D, ಕಂಪನಿ ತನ್ನದೇ ಆದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಮರ್ಥ್ಯ ಇದೆ. ಮೂರನೇದು ಫೈನಾನ್ಷಿಯಲ್ ಗ್ರೋತ್, ಕಳೆದ 3 ವರ್ಷಗಳಲ್ಲಿ ಇನ್ಕಮ್ ಮತ್ತು ಪ್ರಾಫಿಟ್ ಎರಡೂ ಹೆಚ್ಚಾಗಿವೆ. ನಾಲ್ಕನೇದು ICMR ಮತ್ತು WHO ಗೆ ಸಂಬಂಧಿಸಿದ ಮಾನ್ಯತೆಗಳು, ಇವು ಕಂಪನಿಯ ಟೆಕ್ನಾಲಜಿಗೆ
ಪಾಸಿಟಿವ್ ಪಾಯಿಂಟ್ಸ್ಗಳು ಆಗಿವೆ. ರಿಸ್ಕ್ ಏನು? ಯಾವುದೇ IPOದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಮಾತ್ರ ನೋಡೋದು ಸರಿಯಲ್ಲ, ರಿಸ್ಕ್ ಕೂಡ ಗಮನಿಸಬೇಕಾಗುತ್ತದೆ. ಮೊದಲನೆಯದು ರೆಗ್ಯುಲೇಟರಿ ಅಪ್ರೂವಲ್ ರಿಸ್ಕ್. ಹೊಸ ಟೆಸ್ಟಿಂಗ್ ಪ್ರಾಡಕ್ಟ್ಸ್ಗೆ ಅಪ್ರೂವಲ್ ಪಡೆಯಲು ಸಮಯ ಬೇಕಾಗಬಹುದು. ಎರಡನೇದು ಸೇಲ್ಸ್ ರಿಸ್ಕ್. ಕಂಪನಿಯ ಪ್ರಾಡಕ್ಟ್ಸ್ಗೆ ಯಾವಾಗ ಎಷ್ಟು ಡಿಮ್ಯಾಂಡ್ ಬರುತ್ತದೆ ಎಂದು ಯಾವಾಗಲೂ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಮೂರನೇದು ಇನ್ವೆಂಟರಿ ರಿಸ್ಕ್. ಡಿಮ್ಯಾಂಡು ಸರಿಯಾಗಿ ಅಂದಾಜು ಆಗದಿದ್ದರೆ ಸ್ಟಾಕ್ ಹೆಚ್ಚು ಉಳಿಯಬಹುದು ಅಥವಾ ಸ್ಟಾಕ್ ಕೊರತೆಯಾಗಬಹುದು. ಮತ್ತೊಂದು ಮುಖ್ಯ ವಿಷಯ ಡೆಪ್ಟ್. 2026ರಲ್ಲಿ ಬ್ಯಾರೋಯಿಂಗ್ ಸುಮಾರು 413 ಕೋಟಿಗೆ ಏರಿಕೆಯಾಗಿರುವುದನ್ನು ಸಹ ಗಮನಿಸಬೇಕಾಗುತ್ತದೆ. ಈಗ ಎಲ್ಲರೂ ಕುತೂಹಲ ಇರುವ ವಿಷಯ GMP. ಪ್ರಸ್ತುತ ನೀಡಿರುವ ಮಾಹಿತಿ ಪ್ರಕಾರ GMP ಸುಮಾರು ₹130 ಆಸುಪಾಸಿನಲ್ಲಿ ನಡೆಯುತ್ತಿದೆ. ಅಪ್ಪರ್ ಪ್ರೈಸ್ 807 ರೂಪಾಯಿಗೆ ₹130 GMP ಸೇರಿದರೆ ಸುಮಾರು ₹937 ಎಂಬ ಅನ್ಅಫಿಷಿಯಲ್ ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ ಬರುತ್ತದೆ. ಅಂದರೆ ₹807 ಇಶ್ಯೂ ಪ್ರೈಸ್ ಮೇಲೆ ಸುಮಾರು ₹130 ಅಂದರೆ ಸುಮಾರು 16% ಲಿಸ್ಟಿಂಗ್ ಗೇನ್ ಎಂಬ ನಿರೀಕ್ಷೆ GMPಯಿಂದ ಬರುತ್ತದೆ. ಆದರೆ ಇಲ್ಲಿ ಬಹಳ ಮುಖ್ಯವಾದ ವಿಷಯ, GMP ಅಧಿಕೃತ ಮಾಹಿತಿಯಲ್ಲ, ಇದು ಗ್ರೇ ಮಾರ್ಕೆಟ್ನ ಅನೌಪಚಾರಿಕ ಸೂಚ್ಯಂಕ. ಇದು SEBI, NSE ಅಥವಾ BSE ಅಧಿಕೃತವಾಗಿ ಗುರುತಿಸುವುದಿಲ್ಲ. ಹೀಗಾಗಿ GMP ನೋಡಿ ಮಾತ್ರ IPOಗೆ ಅಪ್ಲೈ ಮಾಡಬೇಡಿ. ಹಾಗಾದರೆ ಮೋಲ್ ಬಯೋ ಡಯಾಗ್ನೋಸ್ಟಿಕ್ಸ್ IPO ಹೇಗಿದೆ? ಕೆಲವು ಪಾಸಿಟಿವ್ ಪಾಯಿಂಟ್ಸ್ಗಳು ಇವೆ, ಅವುಗಳನ್ನು ನೋಡೋಣ. ಕಂಪನಿಯ ಇನ್ಕಮ್ ಮತ್ತು ಪ್ರಾಫಿಟ್ ಬೆಳೆಯುತ್ತಿದೆ. EPS ಕೂಡ ಹೆಚ್ಚಾಗಿದೆ. ಟ್ರೂನಾಟ್ ಒಂದು ಪ್ರಮುಖ ಟೆಕ್ನಾಲಜಿ ಆಗಿದೆ. ಕಂಪನಿಯ ಉತ್ತಮ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಮರ್ಥ್ಯ ಇದೆ. ICMR ಮತ್ತು WHO ಸಂಬಂಧಿಸಿದ ಮಾನ್ಯತೆಗಳು ಕೂಡ ಪಾಸಿಟಿವ್ ಪಾಯಿಂಟ್ ಆಗಿವೆ. ಆದರೆ ವ್ಯಾಲ್ಯೂಯೇಷನ್ ಮಧ್ಯಮ ಮಟ್ಟದಲ್ಲಿದೆ. 2026ರಲ್ಲಿ ಡೆಪ್ಟ್ ಹೆಚ್ಚಾಗಿದೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ರೆಗ್ಯುಲೇಟರಿ ಅಪ್ರೂವಲ್ ಮತ್ತು ಸೇಲ್ಸ್ ಡಿಮ್ಯಾಂಡ್ಗೆ ಸಂಬಂಧಿಸಿದ ರಿಸ್ಕ್ಗಳು ಕೂಡ ಇವೆ. ಹೀಗಾಗಿ GMP ₹130 ಇದೆ ಎಂದು ಮಾತ್ರಕ್ಕೆ IPOಗೆ ಅಪ್ಲೈ ಮಾಡುವ ಬದಲು ಕಂಪನಿಯ ಫೈನಾನ್ಷಿಯಲ್ ವ್ಯಾಲ್ಯೂಯೇಷನ್, ಡೆಪ್ಟ್ ಮತ್ತು ರಿಸ್ಕ್ ಎಲ್ಲವನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಒಂದು ಮಾಹಿತಿ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ, ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವು ಯಾವುದೇ IPO ಹಾಗೂ ಸ್ಟಾಕ್ಗೆ ಹೂಡಿಕೆ ಮಾಡುವುದರಿದ್ದರೆ ನಿಮ್ಮದೇ ಆದ ರಿಸರ್ಚ್ ಹಾಗೂ ಅನಲೈಸ್ ಮಾಡಿ ಹೂಡಿಕೆ ಮಾಡಿ, ಹಾಗೂ ನಿಮ್ಮ ಹಣಕಾಸು ಸಲಹೆಗಾರರ ಸಲಹೆ ಪಡೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ IPO ಅಪ್ಡೇಟ್ಸ್ ಹಾಗೂ GMP ಅಲಾಟ್ಮೆಂಟ್ ಹಾಗೂ ಸ್ಟಾಕ್ ಮಾರ್ಕೆಟ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.